ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ LBW ಶೋ. ಸೊ ಪ್ರೀತಮ್, ಹೇಗಿತ್ತು ನಿನ್ನೆ ಮ್ಯಾಚ್? ಗೈಸ್ ನಿನ್ನೆ ಟಾಸ್ ಬಗ್ಗೆ ಮಾತಾಡಬೇಕು. ಅದಕ್ಕೂ ಮುಂಚೆ ಗೈಸ್ ನಿನ್ನೆ ಆಕ್ಚುಲಿ ನಾವು ಸ್ವಲ್ಪ ಸಿಂಗುಲರ್ ವರ್ಡ್ ಯೂಸ್ ಮಾಡಿದ್ವಿ. ಹೌದು. ಸೊ ಅದನ್ನ ನೆಕ್ಸ್ಟ್ ಟೈಮ್ ಯೂಸ್ ಮಾಡಲ್ಲ ಗೈಸ್. ಆಮೇಲೆ ಟಾಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಗೈಸ್ ಏನ್ ಆಡಿದ್ರು ಗೈಸ್ ನಿನ್ನೆ ಮತ್ತೆ ಡೆಲ್ಲಿ ಅವರು ಸೂಪರ್ ಆಗಿ ಆಡಿದ್ರು. ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ ಡೆಲ್ಲಿ ಆಡಿದ್ದು. ಪವನ್ ಫಸ್ಟ್ 6 overs ಬಗ್ಗೆ ಮಾತಾಡ್ಪವನ್ ಹೆಂಗಿತ್ತು? ಸೊ ಫಸ್ಟ್ 6 overs ರನ್ಸ್ ಬಂತು, ಆದ್ರೂ ವಿಕೆಟ್ಸ್ ಬಿಟ್ರು. ಫಸ್ಟ್ 2ನೇ ಓವರ್ ಅಲ್ಲಿ ಕರೆಕ್ಟ್ ಆಗಿ ಒಂದು ವಿಕೆಟ್ ಹೋಯ್ತು ಸೋಫಿ ಡಿವೈನ್. ಅದು ಸ್ಟ್ರೈಟ್ ಬ್ಯಾಟ್ ಅಲ್ಲಿ ಆಡ್ಬೇಕು. ನಿಂಗ್ ಬಾಲ್ ಸೀಮ್ ಆಗ್ತಿದೆ, ಸ್ವಿಂಗ್ ಆಗ್ತಿದೆ ಅಂದ್ರೆ ಸ್ಟ್ರೈಟ್ ಬ್ಯಾಟ್ ಅಲ್ಲಿ ಆಡ್ಬೇಕು. ನಿನ್ನೆ ಪಿಚ್ ಹೆಂಗಿತ್ತು ಅಂದ್ರೆ 5th pitch ಯೂಸ್ ಮಾಡಿದ್ರು. ಹೌದು. ಆ ಪಿಚ್ ಸ್ವಲ್ಪ ಅನ್ಇವನ್ ಆಗಿತ್ತು. ಸೊ ಅದ್ರ ಕ್ರ್ಯಾಕ್ಸ್ ಜಾಸ್ತಿ ಇತ್ತು ಪಿಚ್ ಅಲ್ಲಿ. ಸೊ ಅದರಿಂದ ಸ್ವಲ್ಪ ಮಕ್ಕರಾದ್ರು ಅನ್ಸುತ್ತೆ ನನಗೆ. ಬಟ್ ಆದ್ರೂ ಅದ್ರಿಂದ ಆದ್ರೂ ಅಂತ ನಾನು ಹೇಳಲ್ಲ. ಬಾಲ್ ಸೀಮ್ ಆಗ್ತಿದೆ, ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತೀನಿ. ಹೌದು, ಸ್ವಿಂಗ್ ಆಗ್ತಿದೆ, ಸೀಮ್ ಆಗ್ತಿದೆ, ಅದೊಂದು ರೀಸನ್. ಮತ್ತೆ ಸೋಫಿ ಡಿವೈನ್ ಬಗ್ಗೆ ಮಾತಾಡ್ತಿದ್ದೆ. ಕ್ರಾಸ್ ಬ್ಯಾಟ್ ಶಾಟ್ ಆಡಿ ಕೀಪರ್ ಕ್ಯಾಚ್ ಹೋಯ್ತು. ಆಮೇಲೆ ಅನುಷ್ಕಾ ಶರ್ಮಾ ಬಂದ್ರು, ಚೆನ್ನಾಗಿ ಆಡಿದ್ರು. ಹೌದು, ಓಕೆನಾ. ಅನುಷ್ಕಾ ಶರ್ಮಾ ಚೆನ್ನಾಗಿ ಆಡಿದ್ರು. ಬಟ್ ನಮ್ಮ ನಂದಿನಿ ಶರ್ಮಾ ಬಂದ್ರು. ಈ ಶರ್ಮಾ ಜೋಡಿ ಹೆಂಗಿದೆ ಅಂದ್ರೆ, ನಂದಿನಿ ಶರ್ಮಾ ಅನುಷ್ಕಾ ಶರ್ಮಾ ವಿಕೆಟ್ ತೆಗ್ದಿದ್ದು. ಹೆಂಗ್ ತೆಗೆದ್ರು ಅಂದ್ರೆ ಹೆನ್ರಿಯರ್ ಕ್ಯಾಚ್ ಇಂದ. ಎಂತ ಕ್ಯಾಚ್ ಪವನ್ ಮಾತ್ರ, ಅದು ಸಖತ್ ಕ್ಯಾಚ್. ನೆಕ್ಸ್ಟ್ ಬಾಲ್ ವಿಕೆಟ್ ಹಾಕ್ಬಿಟ್ಟು ಕಟ್ಟಡಕ್ಕೆ ಹೋದ್ರು. ಬಟ್ ಅದು ಎಡ್ಜ್ ಆಗ್ಬಿಟ್ಟು ಕೀಪರ್ ಕ್ಯಾಚ್ ಹೋಯ್ತು. ಸ್ನೇಹರನ್ ಒಳ್ಳೆ ಕ್ಯಾಚ್ ಹಿಡಿದಿದ್ ಮಾತ್ರ ನಿನ್ನೆ. ಗಾರ್ಡ್ನರ್ದು ಸ್ಲಿಪ್ ಅಲ್ಲಿ ಒಳ್ಳೆ ಕ್ಯಾಚ್ ಹಿಡಿದಿದ್ದು. ಹೌದು. ಅದು ಆಕ್ಚುಲಿ ಫಂಬಲ್ ಮಾಡೋದು ಕ್ಯಾಚ್ ಹಿಡಿಬೇಕಾದ್ರೆ, ಆದ್ರೂ ಕಂಪ್ಲೀಟ್ ಕೈಯಲ್ಲಿ ಕೂತ್ ಮಾಡಿಲ್ಲ ಕ್ಯಾಚ್. ಚೆನ್ನಾಗಿತ್ತು ಮಾತ್ರ ಕ್ಯಾಚ್, ಸೂಪರ್ ಆಗಿತ್ತು. ಹೌದು. ಆಮೇಲೆ ಬಂದಿದ್ದೆ ನಮ್ ವೇರಾಮ್. ಹೌದು. ಅಂಡ್ ಇದಕ್ ಮುಂಚೆ ಇನ್ನೊಂದೇನ್ ಗೊತ್ತಾ, ಈ 3 ವಿಕೆಟ್ಸ್ ಕೂಡ ಬಾಲ್ ಸೀಮ್ ಆಯ್ತು. ಅಂಡ್ ನಂದಿನಿ ಶರ್ಮಾ ಹಾಕಿ ಅನುಷ್ಕಾ ಶರ್ಮಾ ವಿಕೆಟ್ ತೆಗ್ದಿದ್ದು, ಆ ಬಾಲ್ ವಿಕೆಟ್ ಇತ್ತು. ಮಿಡ್ ಆನ್ ಆಡಕ್ ಹೋದ್ರು, ಅಶ್ವಿನ್ ಒಳ್ಳೆ ಕ್ಯಾಚ್ ಇತ್ತು. ಎಲ್ಲಾನು ಸೀಮ್ ಆಗ್ತಿತ್ತು, ಬಾಲ್ ಸ್ವಿಂಗ್ ಆಗ್ತಿತ್ತು, ಅದರಿಂದಾನೇ ವಿಕೆಟ್ಸ್ ಬಂದಿದ್ದು. ಬಗ್ಗೆ ಮಾತಾಡೋದು ಪವನ್, ಫಸ್ಟ್ ಓವರ್ ಇಂದ ಹಿಡಿದು ಕೊನೆವರೆಗೂ ಅವ್ರೊಬ್ರೆ ಚೆನ್ನಾಗಿ ಆಡಿದ್ದು. ಅಂದ್ರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು, ಅದು ಹೇಳ್ತೀನಿ ಪವನ್. ಏನಂದ್ರೆ ವೇರಂ ಬಂದ್ಮೇಲೆ ಇನ್ನಿಂಗ್ಸ್ ಗೆ ಇನ್ನೊಂದು ಎಕ್ಸ್ಟ್ರಾ ಎನರ್ಜಿ ಬಂದಂಗ ಆಯ್ತು. ಹೌದು. ಅಂದ್ರೆ ಏನಕ್ಕೆ ಅಂತ ಅಂದ್ರೆ, ಅವ್ರು ಆಡ್ತಿದ್ದ ಶಾರ್ಟ್ಸ್ ಗಳು ಪ್ರತಿಯೊಂದನ್ನು ಫುಲ್ ಚೆನ್ನಾಗಿ ಆಡ್ತಿದ್ರು. ಆಕ್ಚುಲಿ ಈಗ ಎಲಿಮಿನೇಟರ್ ಅಂತ ಬಂದ್ರೆ ಮಾತ್ರ ನಮ್ಮ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಹೆಂಗ್ ಆಡ್ತಾರೆ, ಸಕ್ಕತ್ತಾಗಿ ಆಡ್ತಾರೆ. ಎಕ್ಸ್ಪೀರಿಯನ್ಸ್ ಅಂತ ತುಂಬಾ ಇದೆ ಅವ್ರಿಗೆ. ಅವ್ರಿಬ್ರಿಂದಲೇ ನನಗೆ ಅನ್ಸುತ್ತೆ 169 ವರೆಗೂ ಹೋಗಿದ್ದು ಅಂತ. ಲಾಸ್ಟ್ ಗೆ ಕಾಶ್ವಿ ಗೌತಮ್ ಅಂದ್ಬಿಟ್ಟು ಎಂತ ಇನ್ನಿಂಗ್ಸ್ ಕ್ರೂಷಿಯಲ್ ರನ್ಸ್ ಮಾತ್ರ 10 runs 18 ರನ್ಸ್ ಹೊಡೆದಿದ್ದು. ಬಟ್ ನಮ್ ಡೆಲ್ಲಿ ಬೌಲಿಂಗ್ ಚೆನ್ನಾಗಿತ್ತು, ಒಳ್ಳೆ ಬೌಲಿಂಗ್ ಮಾಡಿದ್ರು. ಆಕ್ಚುಲಿ 200 ಹೊಡೆಯೋ ಪಿಚ್ ತರ ಇತ್ತು ಸ್ಟಾರ್ಟಿಂಗ್ ಅನ್ಕೊಂಡಾಗ. ಹೌದು. ಫಸ್ಟ್ 6 overs ಅದು ಇದು ಆಗ್ತಿತ್ತು, ಆಮೇಲೆ ಏನು ಆಗ್ತಿರ್ಲಿಲ್ಲ ಬಾಲ್. ಬಟ್ ಜಮೇಮಾ ಏನ್ ಹೇಳಿದ್ರು ಗೊತ್ತಾ ಟಾಸ್ ಅಲ್ಲಿ? ಅವ್ರು ಹೇಳಿದ್ರು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುತ್ತೆ, ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುತ್ತೆ ಅಂತ. ಅಂಡ್ ಅವ್ರು ಹೇಳಿದ ತರಾನೇ ಫಸ್ಟ್ ಇನ್ನಿಂಗ್ಸ್ ಬಂದು ಸೀಮ್ ಆಗ್ತಿತ್ತು, ಸ್ವಲ್ಪ ಬಾಲ್ ಬರ್ತಿರ್ಲಿಲ್ಲ ಬ್ಯಾಟ್ಗೆ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಈಸ್ ಔಟ್ ಆಗಿತ್ತು, ಡ್ಯೂ ಇತ್ತು, ಅದೊಂದು ರೀಸನ್ ಸ್ಕಿಡ್ ಆಗುತ್ತೆ. ನಮ್ಮ ಗಾರ್ಡ್ನರ್ ಏನಂತ ಹೇಳಿದ್ರು ಅಂದ್ರೆ, ಅವ್ರು ಆಡಿದ್ದು 2 ಮ್ಯಾಚ್ ಡೆಲ್ಲಿ ಮೇಲೆ ಅವರು ಡಿಫೆಂಡ್ ಮಾಡೇ ಗೆದ್ದಿರೋದು. ಸೊ ಅವರಿಗೆ ಅದು ಖುಷಿ ಇತ್ತು. ಬಟ್ ಅವ್ರು ಅನ್ಕೊಂಡಂಗೆ ಆಗ್ಲಿಲ್ಲ ಮ್ಯಾಚ್, ಯಾಕಂದ್ರೆ ಪಿಚ್ ಚೇಂಜ್ ಮಾಡಿದ್ದಾರೆ. ಆಕ್ಚುಲಿ 5th pitch ಗೈಸ್ ಅದು. ಆ ಪಿಚ್ ಸ್ವಲ್ಪ ಅನ್ಇವನ್ ಆಗಿತ್ತು. ಸೊ ಅದೇನು ಮಾಡಕ್ ಆಗಲ್ಲ. ಬಟ್ ನಮ್ ಡೆಲ್ಲಿ ಬ್ಯಾಟಿಂಗ್ ಹೆಂಗಿತ್ತು ಪವನ್? 89 runs, ಅದು 1 ವಿಕೆಟ್ ಹೋಗಿಲ್ಲ, 2 ವಿಕೆಟ್ ಹೋಗಿಲ್ಲ, ಯಾವ ವಿಕೆಟ್ ಹೋಗಿಲ್ಲ. ಅದು 89 runs ಪಾರ್ಟ್ನರ್ಶಿಪ್ ಬಂದಿದ್ದು ಗೈಸ್. ಲೀ ಆಡಿದ್ದು ಅಂದ್ರೆ ಸಕ್ಕತ್ತಾಗಿ ಆಡಿದ್ರು ಮಾತ್ರ ಇನ್ನಿಂಗ್ಸ್ ಅಲ್ಲಿ. ಅವ್ರು ಹೆಂಗ್ ಹೊಡಿತಿದ್ರು ಅಂದ್ರೆ ಮಾತ್ರ, ಹೆಂಗ್ ಹೊಡಿತಿದ್ರು ಪವನ್, ಅದು ಪಟ 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 ಸೂಪರ್ ಆಗಿ ಆಡಿದ್ರು ಗೈಸ್. ಮಾತ್ರ ಸಕ್ಕತ್ತಾಗಿ ಆಡಿದ್ದು ಮಾತ್ರ ಲೀ ಮತ್ತೆ ಶಫಾಲಿ ವರ್ಮಾ. ಆಕ್ಚುಲಿ ಶಫಾಲಿ ವರ್ಮಾನ ಔಟ್ ಮಾಡಿದ್ದು 2 ಇನ್ನಿಂಗ್ಸ್ ಅಲ್ಲೂ ರಾಜೇಶ್ವರಿ ಗಾಯಕ್ವಾಡ್, ನಮ್ ಕನ್ನಡಿಗರು. ಬಟ್ ಲಾಸ್ಟ್ ಮ್ಯಾಚ್ ಅವ್ರನ್ನ 3rd over ತಗೊಬಂದ್ರು. ಬಟ್ 3rd over ಅಲ್ಲಿ ನಾಯಿ ಹೊಡೆದಂಗ್ ಹೊಡೆದ್ರು ಮಾತ್ರ. ಶಫಾಲಿ ಅವರು ಸಕ್ಕತ್ತಾಗಿ ಆಡಿದ್ರು. ಸೊ ಅಲ್ಲಿಂದಾನೇ ಆಕ್ಚುಲಿ ಮ್ಯಾಚ್ ಟರ್ನ್ ಆಗಿದ್ದು ಅಂತ ಅನ್ಸುತ್ತೆ ನನಗೆ. ಬಟ್ ಹೇಳ್ಬೇಕಂದ್ರೆ ಜಿ ಅವ್ರನ್ನು ಬೌಲಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ಲ ನೆನ್ನೆ. ಅವರು ಬಿಡ್ತು ಕೊಟ್ಟಿದ್ದಾರೆ. ಮತ್ತೆ ಅವರು ವೈಡ್ ಮತ್ತೆ ಎಕ್ಸ್ಟ್ರಾಸ್ನೇ ಫಸ್ಟ್ 2 overs ಅಲ್ಲಿ 16 ಎಕ್ಸ್ಟ್ರಾಸ್ ಕೊಟ್ಟಿದ್ದಾರೆ ಅವರು. ಸೊ ಇದು ತುಂಬಾ ದುಬಾರಿ ಆಯ್ತು. ಅದು ಕಮ್ಮಿ ಟಾರ್ಗೆಟ್ ಇದ್ದಿದ್ದು 169. ಅದು ನಾಕ್ಔಟ್ಸ್ ಅಂತ ಬಂದಾಗ ನಾಕ್ಔಟ್ ಅಂತ ಬಂದಾಗ ಅದು ಆಕ್ಚುಲಿ ಕಮ್ಮಿ ರನ್ನೇ ಆಯ್ತು. ಬಟ್ ಪ್ರೆಷರ್ ಇರುತ್ತೆ. ಹೌದು. ಬಟ್ ಆದ್ರೂ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದ್ದಿದ್ದು ಅವ್ರ ಕಡೆ. ಸೋಫಿ ಡಿವೈನ್ ಇದ್ರು, ರಾಜೇಶ್ವರಿ ಡಿವೈನ್ ಆಕ್ಚುಲಿ ಫಸ್ಟ್ 2 ಬಾಲ್ ಆಲ್ಮೋಸ್ಟ್ 11 runs ಕೊಟ್ರು. ಅದು 1 ಬಾಲ್ ಮಾಡ್ದಲೇನೆ. ಹೌದು, 1 ಬಾಲ್ ಆಗಿಲ್ಲ. ವೈಡ್ +4 ಹೋಗಿನೇ 11 runs ಬಂದಿದೆ ಅವ್ರಿಗೆ. ಸೊ ಒಳ್ಳೆ ಕಾಸ್ಟ್ಲಿ ಆಗೋಯ್ತು. ಅಲ್ಲೇ ಅವ್ರಿಗೆ ಸ್ವಲ್ಪ ಏನಂತಾರೆ ಅದಕ್ಕೆ
ಅವ್ರ ಹೋಪ್ ಅಲ್ಲೇ ಸ್ವಲ್ಪ ಕಳ್ಕೊಂಡ್ರು ಅಂತ ಅನಿಸ್ತು. ಯಾಕಂದ್ರೆ ಮೊಮೆಂಟಮ್ ಅಲ್ಲೇ ಹೋಯ್ತು ಅವ್ರಿಗೆ. ಫಸ್ಟ್ 3 overs ಅಲ್ಲೇ ಜಾಸ್ತಿ ರನ್ಸ್ ಕೊಟ್ಬಿಟ್ಟಿದ್ರು. ಆಮೇಲೆ ತಂದಿ ಸೋಫಿ ಡಿವೈನ್ ಸೊ ಅವರು ಅಷ್ಟು ಚೆನ್ನಾಗಿ ಮಾಡದೇ ಇರೋದ್ರಿಂದ ನನ್ಗೆ ಯಾಕೋ ಅಲ್ಲಿ ಸ್ವಲ್ಪ ಜಿ ಅವರು ಇದ ಮಾಡಿದ್ರು ಅನ್ಸುತ್ತೆ. ಬಟ್ ಅವನ್ ಏನಂದ್ರೆ ಡೆಲ್ಲಿ ಅವರು ಕಂಟಿನ್ಯೂಸ್ ಆಗಿ 4ನೇ ಸಲ ಫೈನಲ್ಸ್ ಹೋಗ್ತಿರೋದು. ಹೌದು. ಇನ್ನೊಂದು ಕಾರಣ ಏನ್ ನೋಡ್ದ, ನಿನಗೆ ಟಾಪ್ ಆರ್ಡರ್ ಡೆಲ್ಲಿಗೆ ಹೊಡಿದ್ರೆ ಮಿಡಲ್ ಆರ್ಡರ್ ಮೇಲೆ ಅವ್ರಿಗೆ ಪ್ರೆಷರ್ ಇರಲ್ಲ, ಫ್ರೀ ಆಗಿ ಆಡ್ತಾರೆ. ಸೋತಿರೋ ಮ್ಯಾಚ್ ಇಲ್ಲನು ಫಸ್ಟ್ ಟಾಪ್ ಆರ್ಡರ್ ಆಡಿಲ್ಲ. ಕೊಲಾಪ್ಸ್ ಆದ್ರೆ ಇವರು ಕೊಲಾಪ್ಸ್ ಆಗ್ಬಿಡ್ತಾರೆ, ಅವ್ರು ಚೆನ್ನಾಗಿದ್ರೆ ಇವರು ಚೆನ್ನಾಗಿ ಆಡ್ತಾರೆ. ನಿನ್ನೆ ಗೈಸ್ ಕ್ಯಾಪ್ಟನ್ ಹಾಕ್ ಬಂದಿದ್ದು ನಮ್ ಜಮೈಮಾಯಿಂದ ಸಕ್ಕದಾಗಿ ಆಡಿದ್ರು ಗೈಸ್. ಮಾತ್ರ ಅವರು ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಅವರು ಕ್ಯಾಪ್ಟನ್ಸಿ ಚೆನ್ನಾಗಿತ್ತು ನಿನ್ನೆ. ಫೀಲ್ಡ್ ಪ್ಲೇಸ್ಮೆಂಟ್ ಆಗ್ಲಿ, ಆಮೇಲೆ ಅವರು ಬೌಲಿಂಗ್ ರೊಟೇಷನ್ ಮಾಡ್ತಿರೋದಾಗ್ಲಿ ಸಕ್ಕದಾಗಿ ಮಾಡಿದ್ರು. ಮಾತ್ರ ನಂಗೆ ಹೆವಿ ಇಂಪ್ರೆಸ್ ಆಗಿದೆ ನಿನ್ನೆ ಮಾತ್ರ. ಫಸ್ಟ್ ಟೈಮ್ ಕ್ಯಾಪ್ಟನ್ ಬೇರೆ ಅವರು, ಇದರು ಕ್ಯಾಪ್ಟನ್ ಮಾಡಿಲ್ಲ. ಎಕ್ಸ್ಪೀರಿಯನ್ಸ್ ಕೂಡ ಮೆಗ್ಲಾನಿಂಗ್ ಇದ್ದಾಗ ಕಂಟಿನ್ಯೂಸ್ 3 ಸಲ ಫೈನಲ್ ಹೋಗಿರ್ಬೋದು. ಬಟ್ ನಮ್ ಇಂಡಿಯನ್ ಕ್ಯಾಪ್ಟನ್ ಬಂದ್ಮೇಲೆ ಇದು ಫಸ್ಟ್ ಸೀಸನ್ ಡೆಲ್ಲಿ ಇದಕ್ಕೆ ಹೋಗ್ತಿರೋದು ಫೈನಲ್ಸ್ಗೆ. ಅಲ್ಲಿ ಹೆಂಗ್ ಆಡ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿರೋ ನಮ್ ಟೀಮ್ RCB ಗೈಸ್. RCB ಅವ್ರು ಒಳ್ಳೆ ಬೌಲಿಂಗ್, ಒಳ್ಳೆ ಬ್ಯಾಟಿಂಗು, ಸ್ಟ್ರಾಂಗ್ ಟೀಮ್. ಇನ್ನೊಂದ್ ಹೇಳ್ಬೇಕಂದ್ರೆ RCB ಆಲ್ರೌಂಡರ್ಸ್ ತುಂಬಾ ಇದಾರೆ. ನಂಬರ್ 9, 10 ವರ್ಗು ಆಲ್ರೌಂಡರ್ಸ್ ಇರೋದು. ಬಿಲ್ ಒಬ್ರು ಬಿಟ್ಟು ಎಲ್ಲಾ ಆಲ್ರೌಂಡರ್ಸ್ ಇರೋದು. ಸೊ ಡೆಲ್ಲಿ ಅವ್ರದ್ದು ಚೆನ್ನಾಗಿದೆ. ಈ ಕಡೆ ಬೆಲ್ಲು ಔಟ್ ಸ್ವಿಂಗ್ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ನಮ್ಮ ಮಾರಿಸನ್ ಕಾಪ್ ಅವರು ಅಗ್ರೆಸಿವ್ ತಗೋಬರ್ತಾರೆ ಬೌಲಿಂಗ್ ಅಲ್ಲಿ. ಇನ್ನೊಂದೇನ್ ಗೊತ್ತಾ, ನಾನು ಅರ್ಲಿಯರ್ ಹೇಳ್ದಂಗೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಕೊಲಾಪ್ಸ್ ಆದ್ರೆ ಮಿಡಲ್ ಆರ್ಡರ್ ಕೊಲಾಪ್ಸ್ ಆಗ್ತಾರೆ. ನಾನು ಇಲ್ಲಿ ಬಂದು RCB ಅಪರ್ ಹ್ಯಾಂಡ್ ಇದೆ ಅಂತ ಹೇಳ್ತೀನಿ. ಲಾರೆನ್ ಬೆಲ್ ಚೆನ್ನಾಗಿ ಸ್ವಿಂಗ್ ಮಾಡ್ತಿದ್ದಾರೆ. ಹೌದು, ಸ್ವಿಂಗ್ ಮಾಡಿದ್ರೆ ವಿಕೆಟ್ಸ್ ಬಂದೇ ಬರುತ್ತೆ ಆರಾಮಾಗಿ. ಲಿಸ್ಲಿ ಮತ್ತೆ ಸಫಾಲಿ ವರ್ಮಾ ಹೋದ್ರೆ ಇನ್ನೊಂದ್ ಹೇಳ್ಬೇಕಂದ್ರೆ ಸಫಾಲಿ ವರ್ಮಾ ಮತ್ತೆ ಲಿಸ್ಲಿ ಇಬ್ರು ಸ್ವಿಂಗ್ ಕಷ್ಟ ಪಡ್ತಾರೆ, ನೋಡಿದೀವಿ ಅದನ್ನು. ಬಟ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಎರಡರಲ್ಲೂ ಒಳ್ಳೆ ವಿಕೆಟ್ ತೆಗ್ದಿದ್ದು. ಪವರ್ ಪ್ಲೇ 4 ವಿಕೆಟ್ ಕಳ್ಕೊಂಡಿರೋ ಅನ್ಸುತ್ತೆ ಡೆಲ್ಲಿ ಅವರು. ಸೊ ನಾಳೆ ಹೆಂಗ್ ಬೌಲಿಂಗ್ ಮಾಡ್ತಾರೆ, ನಾಳೆ ಅಂದ್ರೆ ನೆಕ್ಸ್ಟ್ 6th ಇರೋದು ಫೈನಲ್ಸ್, ಅವತ್ತು ಹೆಂಗ್ ಬೌಲಿಂಗ್ ಮಾಡ್ತಾರೆ RCB 5th ಅದ್ರ ಮೇಲೆ ನಿಂತಿದೆ ಮ್ಯಾಚ್. ಬಟ್ ನಿನ್ನೆ ಮ್ಯಾಚ್ ಸಕ್ಕದಾಗಿತ್ತು. ನಿನ್ನೆ ಸಕ್ಕದಾಗಿರೋರು ಗೈಸ್. ನಾವ್ ಏನ್ ಅನ್ಕೊಂಡ್ ಗೊತ್ತಾ, ಲೋ ಸ್ಕೋರಿಂಗ್ ಥ್ರಿಲ್ಲರ್ ಇರುತ್ತೆ ಅಂತ. ಬಟ್ ನೋಡಿದ್ರೆ ನಾನು ಹೇಳಿದ್ದೆ ಡೆಲ್ಲಿ ಗೆಲ್ತಾರೆ ಅಂತ. ಇವನು ಇಲ್ಲ GG ಅಂತ ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಹೇಳ್ತಿದ್ದ. ಸರಿ ಆಯ್ತು ಬಿಡು. ಆಕ್ಚುಲಿ ನಿನ್ನೆ ಡೆಲ್ಲಿ ಗೆಲ್ತಾರೆ ಹೇಳಿದ್ದೆ, ಅದೇ ಗೆದ್ದಿರೋದು. ಓಕೆನಾ, ಇವಾಗ ಮಾತಾಡ. ಡೆಲ್ಲಿನೇ ಗೆದ್ದಿದ್ದು, ಇವ್ನು GG ಗೆಲ್ತಾರೆ ಅಂತ ಹೇಳಿದ್ದ. ನೀವು ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಇವನ್ ನನಗೆ ಹೇಳ್ತಿದ್ದ ಇವನ್ DC ಸಪೋರ್ಟ್ ಮಾಡ್ತಿದ್ದಾನೆ ಅಂತ, ನಾನ್ GG ಸಪೋರ್ಟ್ ಮಾಡ್ತಿದ್ದೇನೆ ಅಂತ ಇವನ್ ಹೇಳ್ದ. ಬಟ್ ಅಲ್ಲ, ನಿನ್ನೆ ವಿಡಿಯೋಸ್ ನೋಡಿ ಗೈಸ್. ಸುಮಿಸ್ಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್ ನಿನ್ನೆ ಮ್ಯಾಚ್ ಹೆಂಗಿತ್ತು ಎಲ್ಲ ನೋಡಿದ್ರ? ಚೆನ್ನಾಗಿತ್ತು ಅಂತ ಅನ್ಕೋತೀನಿ ಗೈಸ್. ಇದು ಪೋಸ್ಟ್ ಮ್ಯಾಚ್ ರಿವ್ಯೂ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಚ್ RCB ಮತ್ತೆ ಡೆಲ್ಲಿ ಫೈನಲ್ಸ್. ಅದ್ರ ಬಗ್ಗೆ ಕಾಯ್ತಾ ಇರಿ, ಒಳ್ಳೆ ವಿಡಿಯೋ ಬಿಡ್ತೀವಿ ಅದ್ರಲ್ಲೂ. ಇದು ಇವತ್ತಿನ ವಿಡಿಯೋ ಆಗಿತ್ತು, ಪೋಸ್ಟ್ ಮ್ಯಾಚ್ ವಿಡಿಯೋ. ಸೊ ಎಲ್ರಿಗೂ ಒಂದ್ ನಿಮಿಷ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಅಂಡ್ ಆಲ್ಸೋ ಬೆಲ್ ಹೊಡೀರಿ ಗೈಸ್. ನಮ್ ಲಾರೆನ್ ಬೆಲ್ ಬರ್ತಾರೆ 5th. ನೀವ್ ಹೊಡಿಬೇಕು ಬೆಲ್. ಇವತ್ತು ಬೆಲ್ ಚೆನ್ನಾಗಿ ಆಡ್ಬೇಕು ಅಂದ್ರೆ ಗೈಸ್ ಬೆಲ್ ಹೊಡಿಬೇಕು ಗೈಸ್. ನೀವ್ ಬೆಲ್ ಹೊಡಿದ್ರೆ ನಮ್ ಫಸ್ಟ್ ವಿಡಿಯೋ ನಿಮ್ಗೆ ಬರುತ್ತೆ. ಸೊ ಇದರಿಂದ ನೀವು ಬೆಲ್ ಹೊಡಿಲೇಬೇಕು. ಹೌದು, ಇದು ಇಷ್ಟ ಹೇಳ್ತಾ ಮ್ಯಾಚ್ ಮುಗಿಸ್ತಾ ಇದೀನಿ. ಬೈ ಗೈಸ್.